ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಈಗಾಗಲೇ ನೆಗೆಟಿವ್ ಎನರ್ಜಿ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಸಾಕಷ್ಟು ವಿಡಿಯೋಗಳಲ್ಲಿ ನಮ್ಮ ಚಾನಲಲ್ಲಿ ಕೊಟ್ಟಿದ್ದೀನಿ. ಸೊ ಯಾರಾದರೂ ಹೊಸಬ್ರಿದ್ದರೆ ನೆಗೆಟಿವ್ ಎನರ್ಜಿ ಬಗ್ಗೆ ನೀವು ತಿಳ್ಕೊಬೋದು. ಆದರೂ ಹೊಸಬ್ರಿಗೋಸ್ಕರ ನೆಗೆಟಿವ್ ಎನರ್ಜಿ ಬಗ್ಗೆ ಚಿಕ್ಕದಾಗಿ ಮಾಹಿತಿಯನ್ನು ಕೊಡ್ತೀನಿ. ಮನುಷ್ಯನ ದೃಷ್ಟಿ ಅಂದರೆ ನರದೃಷ್ಟಿ ಅನ್ನೋದು ಬಹಳನೇ ಕೆಟ್ಟದು. ನರದೃಷ್ಟಿಗೆ ಬಂಡೆ ಕಲ್ಲೇ ಸಿಡಿಯುತ್ತಂತೆ. ಇನ್ನು ನೀವು ಸಾಮಾನ್ಯ ಜನರು ದೃಷ್ಟಿಗೆ ಬಲಿಯಾಗದೇ ಇರ್ತೀವ, ಅಂತಹ ದೇವತೆಗಳಿಗೇ ದೃಷ್ಟಿ ತಗುಲ್ತಾ ಇತ್ತಂತೆ. ಈ ಕೆಟ್ಟ ನರದೃಷ್ಟಿಯಿಂದ ನಾವು ಹೇಗಪ್ಪ ರಕ್ಷಿಸ್ಕೊಳ್ಳೋದು, ಹೇಗೆ ಸೊಲ್ಯೂಷನ್ ಇದನ್ನು ಫೈಂಡ್ ಮಾಡೋದು ಅಂತ ಹೇಳಿದ್ರೆ ನಿಮಗೊಂದು ಸೊಲ್ಯೂಷನ್ ತಂದಿದ್ದೀನಿ ನೋಡಿ. ಅದು ಎಫೆಕ್ಟಿವ್ ಸಾಂಬ್ರಾಣಿ ಪುಡಿ. ಸುಮಾರು 10ರಿಂದ 15 ಥರದ ಗಿಡಮೂಲಿಕೆಗಳನ್ನು ಮಿಕ್ಸ್ ಮಾಡಿ ಒಂದು ಎಫೆಕ್ಟಿವ್ ಸಾಂಬ್ರಾಣಿ ಪುಡಿಯನ್ನು ತಯಾರಿಸಿದ್ದೀನಿ. ಈ ನೆಗೆಟಿವ್ ಎನರ್ಜಿಯಿಂದ ನಾವು ಪ್ರತಿನಿತ್ಯ ನಮ್ಮ ಮನೆಗಳಲ್ಲಿ ಒಂದಲ್ಲ ಒಂದು ಥರದ ಸಮಸ್ಯೆಗಳನ್ನು ಫೇಸ್ ಮಾಡ್ತಾನೇ ಇರ್ತೀವಿ. ಗಂಡ ಹೆಂಡತಿ ಜಗಳ, ಅಪ್ಪ ಮಕ್ಕಳ ಜಗಳ, ಇಲ್ಲ ತಾಯಿ ಮಕ್ಕಳ ಜಗಳ, ಹಣಕಾಸಿನ ಸಮಸ್ಯೆ, ಸಾಲಬಾಧೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹಿಂದುಳಿಕೆ, ಚಿಕ್ಕ ಪುಟ್ಟ ಕಳ್ಳತನ ಮನೆಗಳಲ್ಲಿ. ಕೆಲವು ಮಕ್ಕಳಂತೂ ತುಂಬಾ ಹಠ ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಜೊತೆಗೆ ಸಾಲಬಾಧೆ, ಇನ್ನೂ ಸಾಕಷ್ಟು ಸಮಸ್ಯೆಗಳನ್ನು ನಾವು ಪ್ರತಿನಿತ್ಯ ಫೇಸ್ ಮಾಡ್ತಾನೆ ಇರ್ತೀವಿ. ಇದಕ್ಕೆಲ್ಲ ಕಾರಣ ದೃಷ್ಟಿ. ಈ ದೃಷ್ಟಿ ಹೋಗಬೇಕು, ಈ ನೆಗೆಟಿವ್ ಎನರ್ಜಿ ಮನೆಯಿಂದ ಹೋಗಬೇಕು ಅಂದರೆ ಈ ರೀತಿಯಾದ ಎಫೆಕ್ಟಿವ್ ಸಾಂಬ್ರಾಣಿ ಪುಡಿಗಳನ್ನು ಬಳಸಿದ್ರೆ ತುಂಬಾ ಒಳ್ಳೆಯದು. ಇನ್ನು ಸಾಕಷ್ಟು ಸೊಲ್ಯೂಷನ್ಗಳು ಸಿಗ್ಬೋದು ನಮಗೆ. ಆ ಸೊಲ್ಯೂಷನ್ಗಳಲ್ಲಿ ಇದು ಒಂದು ಕೂಡ ಅಂತ ನಾನು ಹೇಳ್ತೀನಿ. ಇದು ಮನೆಯಲ್ಲೇ ಸುಲಭವಾಗಿ ನೀವು ಸಾಮಾನ್ಯ ಜನರು ಮಾಡ್ಕೋಬೋದಾದಂಥ ಸೊಲ್ಯೂಷನ್ ಅಂತ ಹೇಳ್ತೀನಿ. ನಾನಿವತ್ತು ತೋರಿಸ್ತಿರುವಂಥ ಈ ಸಾಂಬ್ರಾಣಿ ಪುಡಿಯಲ್ಲಿ ಸುಮಾರು 15ಕ್ಕೂ ಹೆಚ್ಚು ಗಿಡಮೂಲಿಕೆಗಳನ್ನು ಬಳಸಿ ಈ ಎಫೆಕ್ಟಿವ್ ಸಾಂಬ್ರಾಣಿ ಪುಡಿಯನ್ನು ತಯಾರಿಸಿದ್ದೀನಿ. ಫ್ರೆಂಡ್ಸ್, ಅಲ್ಲದೆ ನಾನಿವತ್ತು ತೋರಿಸ್ತಿರೋಂಥ ಈ ಸಾಂಬ್ರಾಣಿ ಪುಡಿಯನ್ನು ಮನೆಯಲ್ಲೇ ಧೂಪ ಹಾಕೋದ್ರ ಜೊತೆಗೆ ನೀವು ವರ್ಕ್ ಮಾಡ್ತಿರುವಂಥ ಬಿಸ್ನೆಸ್ ಪ್ಲೇಸಲ್ಲಿ, ಆಫೀಸ್ ಪ್ಲೇಸಲ್ಲೂ ಸಹ ಈ ಧೂಪವನ್ನು ಸಂಜೆ ಟೈಮ್ನಲ್ಲಿ ಹಾಕ್ಕೋಬೋದು. ಈ ಧೂಪ ನಾವು ಪ್ರತಿನಿತ್ಯ ಹಾಕ್ಬೋದು. ಇಲ್ಲಾಂದರೆ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿ, ಹಬ್ಬಗಳಲ್ಲಿ, ಹರಿದಿನಗಳಲ್ಲಿ ಹಾಕ್ಕೋಬೋದು. ಈಗ ಇನ್ನೇನು ದೀಪಾವಳಿ ಅಮಾವಾಸ್ಯೆ ತುಂಬ ಹತ್ತಿರದಲ್ಲೇ ಬರ್ತಾ ಇದೆ. ಈ ದೀಪಾವಳಿ ಅಮಾವಾಸ್ಯೆ ದಿನ ನಾವು ಈ ಥರದ ಹೋಮ್ ರೆಮಿಡೀಸನ್ನು ಮಾಡಿಕೊಂಡ್ರೆ ಸಾಕಷ್ಟು ಪರಿಹಾರಗಳನ್ನು ನಾವು ಕಂಡ್ಕೋಬೋದು. ಹಾಗೆಯೇ ಸಾಕಷ್ಟು ಪ್ರಾಬ್ಲಮ್ಸ್ ಏನು ನಾವು ಫೇಸ್ ಮಾಡ್ತಾ ಇರ್ತೀವಿ ಅದು ಸುಮಾರು ಒಂದು 80% ರೆಡ್ಯೂಸ್ ಆಗುತ್ತೆ. ಹಾಗಾಗಿ ಎಲ್ಲರೂ ದೀಪಾವಳಿ ಹಬ್ಬದ ದಿನ ಈ ರೀತಿಯಾದ ಹೋಮ್ ರೆಮಿಡೀಸನ್ನು ಮರೀದಿರ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತು ನಾನು ಮಾಡಿರುವಂಥ ಈ ಎಫೆಕ್ಟಿವ್ ಸಾಂಬ್ರಾಣಿ ಪುಡಿಯಲ್ಲಿ 15ಕ್ಕೂ ಹೆಚ್ಚು ಗಿಡಮೂಲಿಕೆಗಳನ್ನು ಸೇರಿಸಿ ಈ ಸಾಂಬ್ರಾಣಿ ಪುಡಿಯನ್ನು ತಯಾರಿಸಿದ್ದೀನಿ. ಬಿಳಿ ಸಾಸಿವೆ, ನಾಯಿ ಸಾಸಿವೆ, ಮೆಹಂದಿ ಬೀಜ, ಅದರಲ್ಲೂ 2 ಥರದ ಮೆಹಂದಿ ಬೀಜಗಳನ್ನು ಹಾಕಿದ್ದೀನಿ. ಹಾಲು ಸಾಂಬ್ರಾಣಿ, ಗುಗ್ಗಲಿ, ಗರಿಕೆ ಪುಡಿ, ಬಿಲ್ವಪತ್ರೆ ಪುಡಿ, ಬೇವಿನ ಪುಡಿ, ಲವಂಗ, ಏಲಕ್ಕಿ, ಪಚ್ಕರ್ಪೂರ, ಜವಾದಿ ಪುಡಿ, ಪಲಾವ್ ಎಲೆ, ಲಾವಂಚ ಬೇರು, ಎಡಮುರಿ, ಬಲಮುರಿ, ಹೀಗೆ ಸಾಕಷ್ಟು ವಸ್ತುಗಳನ್ನು ಸೇರಿಸಿದ್ದೀನಿ. ಇವೆಲ್ಲ ವಸ್ತುಗಳಲ್ಲಿ ಪಾಸಿಟಿವ್ ಎನರ್ಜಿ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಹೊರಗೆ ಹಾಕಿ ಮನೆ ತುಂಬ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸನ್ನು ಕೊಡುತ್ತೆ. ಹಾಗಾಗಿ ತುಂಬ ಎಫೆಕ್ಟಿವ್ ಆಗಿರುವಂಥ ಈ ಸಾಂಬ್ರಾಣಿಯನ್ನು ನಾನು ತಯಾರಿಸೋದಕ್ಕೆ ಸುಮಾರು 3 ದಿನಗಳನ್ನು ತಗೊಂಡಿದ್ದೀನಿ. ಈಗಾಗಲೇ ಈ ಎಫೆಕ್ಟಿವ್ ಸಾಂಬ್ರಾಣಿ ಪುಡಿ ಬಗ್ಗೆ ಇನ್ನೊಂದು ಡೀಟೇಲ್ ವಿಡಿಯೋನ ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೆ. ಆ ವಿಡಿಯೋ ಕೆಳಗೆ ಸಾಕಷ್ಟು ಜನ, ಮೇಡಮ್ ನೀವು ಹೇಳಿರುವಂಥ ವಸ್ತುಗಳು ನಮಗೆ ಅವೈಲೇಬಲ್ ಇಲ್ಲ, ದಯವಿಟ್ಟು ನಮಗೆ ಈ ಸಾಂಬ್ರಾಣಿ ಪುಡಿಯನ್ನು ನೀವೇ ತಯಾರಿಸಿ ನಮಗೆ ಕಳಿಸ್ಕೊಡಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡಿದರು. 1 ವರ್ಷದ ಕೆಳಗೆ ನನಗೆ ಈ ಸಾಂಬ್ರಾಣಿ ಪುಡಿ ಮಾಡಿಕೊಡೋ ಐಡಿಯಾ ಇರಲಿಲ್ಲ. ಸೊ ಈಗ ನಾನು ಈ ಸಾಂಬ್ರಾಣಿ ಪುಡಿಯನ್ನು ತಯಾರಿಸಿ ಯಾರಿಗೆಲ್ಲ ನೀಡಿದೆ ಅವ್ರಿಗೆ ಕೊಡಬೇಕು ಅಂತ ತೀರ್ಮಾನಿಸಿದ್ದೀನಿ. ನಿಮ್ಗೆ ಯಾರಿಗಾದರೂ ಈ ಎಫೆಕ್ಟಿವ್ ಸಾಂಬ್ರಾಣಿ ಪುಡಿ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಒಂದು ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ಮತ್ತು ನಿಮ್ಮ ಅಡ್ರೆಸ್ ಡೀಟೇಲ್ಸನ್ನು ಕೊಟ್ಟರೆ ನಿಮ್ಮ ಮನೆಗೆ ನಾವು ಈ ಸಾಂಬ್ರಾಣಿ ಪುಡಿಯನ್ನು ಕಳಿಸ್ಕೊಡ್ತೀವಿ. ಈ ಸಾಂಬ್ರಾಣಿ ಪುಡಿಗೆ ಏನು ಹೆಚ್ಚು ಸಾವಿರಾರು ರೂಪಾಯಿ ಏನು ಆಗೋದಿಲ್ಲ. ತುಂಬ ಕಮ್ಮಿ ಬೆಲೆಗೆ ಎಲ್ಲರಿಗೂ ಕೈ ಎಟಗೋ ರೀತಿಯಲ್ಲಿ ನಾನು ಇದನ್ನು ಕೊಡ್ತಾಯಿದ್ದೀನಿ. ಇವಾಗ ಒಂದು ಹಬ್ಬ ಮಾಡಬೇಕು ಅಂದರೆ ಹೂವಾಗಲಿ, ಹಣ್ಣಾಗಲಿ ಅಥವಾ ಡೆಕೋರೇಟಿವ್ ಐಟಮ್ಸ್ ಆಗಲಿ, ಇದಕ್ಕೆಲ್ಲ ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ. ಮನೆಗೆ ಒಳ್ಳೆಯದಾಗ್ತಾ ಇದೆ, ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಹೊರಗೆ ಹಾಕೋಕ್ಕೆ, ಹಾಗೆ ನಮ್ಮ ಕಷ್ಟಗಳಿಗೆ ಒಂದು ಒಳ್ಳೆಯ ಸೊಲ್ಯೂಷನ್ ಫೈಂಡ್ ಮಾಡೋದಕ್ಕೆ ಒಂದು ಸಾಂಬ್ರಾಣಿ ಪುಡಿಯನ್ನು
ಪರ್ಚೇಸ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಬಾರ್ದು. ಅದು ತುಂಬ ಕಮ್ಮಿ ಬೆಲೆಗೆ ಕೊಡ್ತಾ ಇದ್ದೀನಿ, ಎಲ್ಲರಿಗೂ ಸಿಗಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ನನ್ನ ಮೋಟಿವ್, ನನ್ನ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ತುಂಬ ಜನ ಸಾಕಷ್ಟು ಸಮಸ್ಯೆಗಳನ್ನು ಪ್ರತಿನಿತ್ಯ ಫೇಸ್ ಮಾಡ್ತಾನೇ ಇರ್ತಾರೆ. ಅವ್ರಿಗೆ ಹೇಗಾದರೂ ಮಾಡಿ ಈ ಸಾಂಬ್ರಾಣಿ ಪುಡಿಯನ್ನು ಅವ್ರ ಮನೆಗಳಿಗೆ ರೀಚ್ ಮಾಡಬೇಕು. ಅವರ ಸಮಸ್ಯೆಗಳನ್ನು ಪೂರ್ತಿಯಾಗಿ ನನಗೆ ಸಾಲ್ವ್ ಮಾಡೋಕ್ಕಾಗದೇ ಇದ್ರೂ ಸ್ವಲ್ಪನಾದರೂ ನನ್ನಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶ ನನ್ನ ಒಂದು ಸಣ್ಣ ಅಳಿಲು ಸೇವೆ ಅಂತ ತಿಳ್ಕೊಬೋದು. ಲವಂಗ, ಏಲಕ್ಕಿ, ಪಚ್ಕರ್ಪೂರ, ಜವಾದು ಪುಡಿ, ಪಲಾವ್ ಎಲೆ ಇವೆಲ್ಲನೂ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಅಂತ ಹೇಳ್ಬೋದು. ಹಾಗಾಗಿ ಫೈನಾನ್ಷಿಯಲ್ ಪ್ರಾಬ್ಲಮ್ಗೆ ಒಂದು ಬೆಸ್ಟ್ ಸೊಲ್ಯೂಷನ್, ಲಕ್ಷ್ಮಿಯನ್ನು ಆಕರ್ಷಣೆ ಮಾಡ್ಬೋದು ಅಂತ ಕೂಡ ಹೇಳ್ತೀನಿ. ಇವೆಲ್ಲ ವಸ್ತುಗಳನ್ನು ಸಹ ನಾನಿಲ್ಲಿ ಈ ಎಫೆಕ್ಟಿವ್ ಸಾಂಬ್ರಾಣಿ ಪುಡಿಗೆ ಸೇರಿಸಿದ್ದೀನಿ. ನೋಡಿ, ಇದು ಪುಂಗಲಿಯಂ ಅಂತ ಹೇಳ್ತೀವಿ. ಇದು ಒಂದು ಮರದಲ್ಲಿ ಸಿಗುವಂಥ ಗೋಂದು, ಅದನ್ನೆಲ್ಲ ಕಲೆಕ್ಟ್ ಮಾಡಿ ಈ ರೀತಿಯಾಗಿ ಇಟ್ಟಿರ್ತಾರೆ. ಇದು ಒಂದು ಒಳ್ಳೆ ಸುವಾಸನೆಯನ್ನು ಕೊಡುತ್ತೆ, ಪಾಸಿಟಿವ್ ವೈಬ್ಸನ್ನು ಕೊಡುತ್ತೆ, ಮೈಂಡ್ಗೆ ರಿಲ್ಯಾಕ್ಸೇಷನ್ ಕೊಡುತ್ತೆ. ಹಾಗೆಯೇ ನೆಗೆಟಿವ್ ಎನರ್ಜಿಯನ್ನು ಮನೆಯಿಂದ ಹೊರ ಹಾಕೋದಕ್ಕೆ ಇದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನಾವೀಗ ನೋಡ್ತಿರೋಂಥದ್ದು ನಾಯಿ ಸಾಸಿವೆ. ಇದು ಕಾಲಭೈರವನಿಗೆ ಸಮ ಅಂತ ಹೇಳ್ತೀವಿ. ಕೆಟ್ಟ ದೃಷ್ಟಿ, ಮಾಟ ಮಂತ್ರ, ದುಷ್ಟಶಕ್ತಿ ಈ ಥರದ್ದು ಯಾವುದೇ ಸಮಸ್ಯೆಗಳಿಂದ ನಾವು ಬಳಲ್ತಾ ಇದ್ದರೆ ಈ ನಾಯಿ ಸಾಸಿವೆಯನ್ನು ಸಾಂಬ್ರಾಣಿಯಲ್ಲಿ ಬಳಸೋದ್ರಿಂದ ವಿಮುಕ್ತಿಯನ್ನು ಪಡಿಬೋದು. ಮೆಹಂದಿ ಬೀಜ ನಾನಿಲ್ಲಿ 2 ಥರದ್ದು ಬಳಸಿದ್ದೀನಿ. ಇದು ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೀವಿ. ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ. ಲಕ್ಷ್ಮಿ ಆಕರ್ಷಣೆಯನ್ನು ತುಂಬ ಚೆನ್ನಾಗಿ ಮಾಡ್ಕೋಬೋದು. ಮೆಹಂದಿ ಅಂದ್ರೇ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೀವಲ್ವ. ಇನ್ನು ಮೆಹಂದಿ ಬೀಜ ಬಳಸೋದ್ರಿಂದ ನಾವು ಫೈನಾನ್ಷಿಯಲ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೋದು. ಇದು ಎಡಮುರಿ ಬಲಮುರಿ ಅಂತ ಹೇಳ್ತೀವಿ. ಇದನ್ನು ಗಣೇಶನ ಹೋಮಕ್ಕೆ ತುಂಬಾ ಬಳಸ್ತಾರೆ. ನಾವು ಈಗ ಮಾಡ್ತಿರುವಂಥ ಈ ಎಫೆಕ್ಟಿವ್ ಸಾಂಬ್ರಾಣಿ ಏನು ಮಾಡ್ತಾ ಇದ್ದೀವಿ, ಬಳಸ್ತಾ ಇದ್ದೀವಿ, ಇದು ಒಂದು ಹೋಮಕ್ಕೆ ಸಮ ಅಂತಲೇ ಹೇಳ್ತೀವಿ. ಸಾವಿರಾರು ರೂಪಾಯಿ ಕೊಟ್ಟು ಖರ್ಚು ಮಾಡಿ ನಾವು ಹೋಮ ಮಾಡಿಸೋದಕ್ಕೆ ಶಕ್ತಿ ಇಲ್ಲದೆ ಇರೋವಂಥವ್ರು ಈ ರೀತಿಯಾಗಿ ಸಾಂಬ್ರಾಣಿ ಪುಡಿಯನ್ನು ನಾವು ಮನೆಯಲ್ಲೇ ಧೂಪ ಹಾಕೋದ್ರಿಂದ ಒಂದು ಹೋಮಕ್ಕೆ ಸಮ ಅಂತ ಹೇಳ್ತೀನಿ. ಹಾಗಾಗಿ ನಾನಿಲ್ಲಿ ಎಡಮುರಿ ಬಲಮುರಿ ಸಹ ಬಳಸಿದ್ದೀನಿ. ಈ ಎಡಮುರಿ ಬಲಮುರಿ ನಿಮಗೆ ಡಬ್ಬದಲ್ಲಿ ಹಾಗೇ ಡೈರೆಕ್ಟಾಗಿ ಹಾಕಿದ್ದೀನಿ, ಪುಡಿ ಮಾಡ್ದಿರ. ಆ ಎಡಮುರಿ ಬಲಮುರಿಯನ್ನು ನೀವು ಗಣೇಶ ಸಂಕಷ್ಟಿ ದಿನ, ಮಂಗಳವಾರ ದಿನ ಡೈರೆಕ್ಟಾಗಿ ಅದನ್ನು ಧೂಪಕ್ಕೆ ಹಾಕ್ಕೊಂಡು ಬಳಸ್ಕೋಬೋದು. ಕಾರ್ಯ ಸಾಧನೆ ಹಾಗೂ ವಿಘ್ನ ನಿವಾರಣೆಗೆ ಈ ಎಡಮುರಿ ಬಲಮುರಿಯನ್ನು ಬಳಸ್ಬೋದು. ನೋಡಿ, ಇದು ಇನ್ನೊಂದು ರೀತಿಯಾದ ಮೆಹಂದಿ ಬೀಜ. ನನಗೆ 2 ರೀತಿಯಾದ ಮೆಹಂದಿ ಬೀಜ ಸಿಕ್ಕಿದೆ. ಹಾಗಾಗಿ 2 ಥರದ ಮೆಹಂದಿ ಬೀಜಗಳನ್ನು ಬಳಸಿದ್ದೀನಿ. ನಿಮಗೆ ಯಾವ ಥರದ ಅವೈಲೇಬಲ್ ಇದೆಯೋ ನೀವು ಅದನ್ನು ಮನೆಯಲ್ಲಿ ಮಾಡ್ಕೋಬೋದು. ಇಲ್ಲಾಂದರೆ ನಮಗೆ ನೀವು ಆರ್ಡರ್ ಕೊಟ್ಟರೆ ಈ ಎಫೆಕ್ಟಿವ್ ಸಾಂಬ್ರಾಣಿ ಪುಡಿಯನ್ನು ಮಾಡಿ ನಿಮ್ಮ ಮನೆಗಳಿಗೆ ತಲುಪಿಸ್ತೀವಿ. ಮುಂದಿನದು ಲಾವಂಚ ಬೇರು. ಇದು ತುಂಬಾ ವಿಶಿಷ್ಟವಾದ ಬೇರು ಅಂತ ಹೇಳ್ಬೋದು. ಎಲ್ಲ ಥರದ ಹೋಮ ಹವನಗಳಿಗೆ ಈ ಲಾವಂಚ ಬೇರು ಇಲ್ಲ ಅಂದರೆ ಹೋಮ ಪರಿಪೂರ್ಣ ಅನಿಸೋದೇ ಇಲ್ಲ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ಕೂಡ. ಇದರಿಂದ ನಮಗೆ ಸಾಕಷ್ಟು ಹೆಲ್ತಿ ಬೆನಿಫಿಟ್ಸ್ ಇದೆ. ನಮ್ಮ ಕೂದಲಿಗೆ ಒಳ್ಳೆಯದು, ಸ್ಕಿನ್ಗೆ ಒಳ್ಳೆಯದು. ಹಾಗೆಯೇ ಕಾರ್ಯ ಸಾಧನೆ ಹಾಗೂ ಕಾರ್ಯದಲ್ಲಿ ಜಯ ಗಳಿಸೋದಕ್ಕೆ ಈ ಲಾವಂಚ ಬೇರನ್ನು ಬಳಸ್ತಾರೆ. ದೃಷ್ಟಿ ನಿವಾರಣೆಗೆ ಈ ಲಾವಂಚ ಬೇರು ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ. ಇದು ಬೇವಿನ ಎಲೆ. ನಿಮಗೆ ಎಲ್ಲರಿಗೂ ಗೊತ್ತು, ಬೇವಿನ ಸೊಪ್ಪು ಅಂದರೆ ಶಕ್ತಿ, ಪಾರ್ವತಿ ಸ್ವರೂಪ ಅಂತ ಹೇಳ್ತೀವಿ. ಆ ಪಾರ್ವತಿಯ ಅನುಗ್ರಹವನ್ನು ನಾವು ಪಡೆಯೋದಕ್ಕೆ ಈ ಬೇವಿನ ಎಲೆ ಕೂಡ ನಾವು ಯೂಸ್ ಮಾಡ್ತೀವಿ. ಹಾಗೆ ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ. ನಮಗೆ ಈ ಬೇವಿನ ಸೊಪ್ಪಿಂದ ತುಂಬಾ ಹೆಲ್ತಿ ಬೆನಿಫಿಟ್ಸ್ ಇದೆ. ಇದನ್ನು ಧೂಪಕ್ಕೆ ಬಳಸೋದ್ರಿಂದ ಸಣ್ಣ ಪುಟ್ಟ ಕ್ರಿಮಿ ಕೀಟಗಳು ಕೂಡ ನಮಗೆ ದೂರ ಆಗುತ್ತೆ. ನೆಕ್ಸ್ಟ್ ನಾವು ನೋಡ್ತಿರುವಂಥದ್ದು ಹಾಲು ಸಾಂಬ್ರಾಣಿ. ಈ ಹಾಲು ಸಾಂಬ್ರಾಣಿ ದುಷ್ಟಶಕ್ತಿ ನಿವಾರಣೆಗೆ ತುಂಬಾ ಸಹಾಯ ಮಾಡುತ್ತೆ. ಮನೆಯಲ್ಲಿರುವಂಥ ಕಿರಿಕಿರಿ, ಸಣ್ಣ ಪುಟ್ಟ ಜಗಳಗಳು ಎಲ್ಲದಕ್ಕೂ ಈ ಹಾಲು ಸಾಂಬ್ರಾಣಿ ಒಂದು ಒಳ್ಳೆ ಪರಿಷ್ಕಾರವನ್ನು ಕೊಡುತ್ತೆ. ಇನ್ನು ಗರ್ಕೆ ಬಂದು ಗಣೇಶನಿಗೆ ತುಂಬ ಪ್ರಿಯವಾದದ್ದು. ಕಾರ್ಯ ಸಾಧನೆಗೆ, ವಿಘ್ನ ನಿವಾರಣೆಗೆ ಈ ಗರ್ಕೆ ಪುಡಿಯನ್ನು ಬಳಸ್ತೀನಿ. ಹಾಗೆಯೇ ಈ ಬಿಳಿ ಸಾಸಿವೆ ಕಾಲಭೈರವನಿಗೆ ಸಮ ಅಂತ ಹೇಳ್ತೀವಿ. ನಾವು ಯಾವುದೇ ಹೋಮ ಹವನಗಳು ಮಾಡಿದ್ರೂ ಅದರಲ್ಲಿ ಈ ಬಿಳಿ ಸಾಸಿವೆ ಇರಲೇಬೇಕು. ಸುದರ್ಶನ ಹೋಮಕ್ಕೆ ಈ ಬಿಳಿ ಸಾಸಿವೆ ಹೆಚ್ಚಾಗಿ ಬಳಸ್ತಾರೆ. ಗಣ ಹೋಮಕ್ಕೆ ತುಂಬ ಹೆಚ್ಚಾಗಿ ಬಳಸ್ತಾರೆ. ಮನೆಯಲ್ಲಿ ಏನಾದರೂ ಮನಸ್ತಾಪ, ತೊಂದರೆಗಳು, ಕಿರಿಕಿರಿ, ಜಗಳಗಳು, ಬಾಧೆಗಳು ಏನೇ ಇದ್ರೂ ಈ ಬಿಳಿ ಸಾಸಿವೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಹಾಗೆಯೇ ನಾವು ಆಫೀಸ್ ಪ್ಲೇಸ್ನಲ್ಲಿ ಈ ಬಿಳಿ ಸಾಸಿವೆಯನ್ನು ಧೂಪದಲ್ಲಿ ಬಳಸೋದ್ರಿಂದ ಬಿಸ್ನೆಸ್ಗೆ ಏನಾದರೂ ಕೆಟ್ಟ ದೃಷ್ಟಿ ತಗಲಿದ್ರೆ ತುಂಬಾ ಚೆನ್ನಾಗಿ ನಿವಾರಣೆ ಆಗುತ್ತೆ ಈ ಬಿಳಿ ಸಾಸಿವೆಯಿಂದ.
ಫ್ರೆಂಡ್ಸ್, ಇವೆಲ್ಲ ವಸ್ತುಗಳು ಒಂದೇ ಅಂಗಡಿಯಲ್ಲಿ ಸಿಗೋದಿಲ್ಲ. ಕೆಲವು ವಸ್ತುಗಳು ಸಿಗುತ್ತೆ, ಇನ್ನು ಕೆಲವು ವಸ್ತುಗಳನ್ನು ನಾನು ಬೇರೆ ಊರುಗಳಿಂದ, ತಮಿಳುನಾಡು ಕಡೆಯಿಂದ ತರಿಸಿದ್ದೀನಿ. ಸೊ ಎಲ್ಲ ವಸ್ತುಗಳನ್ನು ಈ ಓಮದ ಪುಡಿ ಅಥವಾ ಸಾಂಬ್ರಾಣಿ ಪುಡಿಯಲ್ಲಿ ಹಾಕಬೇಕು, ಇದರ ಒಂದು ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ಸ್ ಎಲ್ಲರಿಗೂ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲ ವಸ್ತುಗಳನ್ನು ತರಿಸಿ ಹಾಕಿದ್ದೀನಿ. ಹಾಗೆಯೇ ಕೆಲವೊಂದು ವಸ್ತುಗಳನ್ನು ಹೆಚ್ಚಾಗಿ ಹಾಕಬೇಕು, ಕೆಲವೊಂದು ವಸ್ತುಗಳನ್ನು ಸಮನಾಗಿ ಹಾಕಬೇಕು, ಕೆಲವು ವಸ್ತುಗಳು ತುಂಬಾ ಕಮ್ಮಿ ಹಾಕಬೇಕು. ಹಾಗಾಗಿ ಎಲ್ಲ ವಸ್ತುಗಳನ್ನು ನೋಡಿಕೊಂಡು ಮೆಜರ್ಮೆಂಟ್ ಪ್ರಕಾರ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಇದನ್ನು ಎಲ್ಲನೂ ಕ್ರಮಬದ್ಧವಾಗಿ ಮೆಜರ್ಮೆಂಟ್ ಪ್ರಕಾರವಾಗಿ ಈ ಸಾಂಬ್ರಾಣಿ ಪುಡಿಯನ್ನು ತಯಾರಿಸಿದ್ದೀನಿ. ನಾನಿಲ್ಲಿ ನಿಮಗೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ತಾ ಇರ್ಬೋದು, ಆದರೆ ನಾನು ಇದನ್ನು ಸುಮಾರು 10 kgಯಷ್ಟು ಸಾಂಬ್ರಾಣಿ ಪುಡಿಯನ್ನು ಒಟ್ಟಿಗೆ ತರಿಸಿ ಎಲ್ಲ ತಯಾರಿಸಿ ಇಟ್ಟಿದ್ದೀನಿ. ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ನೀವು ಮನೆಯಲ್ಲಿ ಈ ಸಾಂಬ್ರಾಣಿ ಪುಡಿಯನ್ನು ತಯಾರಿಸ್ಕೋಬೋದು. ಯಾರಿಗೆಲ್ಲ ಟೈಮ್ ಇಲ್ಲ ಅಥವಾ ಯಾರಿಗೆ ಮಾಡೋದಕ್ಕೆ ಶಕ್ತಿ ಇಲ್ಲ ಅಥವಾ ಯಾರಿಗೆ ಈ ವಸ್ತುಗಳು ಅವೈಲೇಬಲ್ ಇಲ್ಲೋ ಅವರು ನಮಗೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನಿಮ್ಮ ಮನೆಗಳಿಗೆ ನಾವು ಈ ಎಫೆಕ್ಟಿವ್ ಆದ ಸಾಂಬ್ರಾಣಿ ಪುಡಿಯನ್ನು ನಿಮ್ಮ ಮನೆಗಳಿಗೆ ತಲುಪಿಸ್ತೀವಿ. ಅದು ತುಂಬಾ ಕಮ್ಮಿ ಬೆಲೆಗೆ. ಈ ದೀಪಾವಳಿ ಅಮಾವಾಸ್ಯೆಗೆ ಖಂಡಿತವಾಗಿಯೂ ಎಲ್ಲರೂ ಈ ಎಫೆಕ್ಟಿವ್ ಸಾಂಬ್ರಾಣಿ ಪುಡಿಯನ್ನು ತಗೊಂಡು ಅಮಾವಾಸ್ಯೆ ದಿನ ಧೂಪ ಹಾಕ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಈ ಸಾಂಬ್ರಾಣಿ ಪುಡಿ ಬೇಕು ಅಂತ ಹೇಳಿ ನನಗೆ ತುಂಬ ಜನ ವಾಟ್ಸಪ್ ಮಾಡ್ತಾ ಇದ್ದೀರಾ, ಫೋನ್ ಮಾಡ್ತಾ ಇದ್ದೀರಾ. ನನಗೆ ಈ ಸಾಂಬ್ರಾಣಿ ಪುಡಿ ಈಗ ಮಾಡುವಷ್ಟು ಉದ್ದೇಶ ಇರಲಿಲ್ಲ, ಆದ್ರೂ ತುಂಬ ಕೇಳ್ತಾ ಇದ್ರಿ, ತುಂಬ ರಿಕ್ವೆಸ್ಟ್ ಮಾಡ್ತಿದ್ರಿ ಅಂತೇಳಿ ನಾನು ಮಾಡಿದ್ದೀನಿ. ಈ ಸಾಂಬ್ರಾಣಿ ಪುಡಿ ಏನು ನಾನು ತಯಾರಿಸ್ತಾ ಇದ್ದೀನಿ 10 kgಯಷ್ಟು, ಇದೆಲ್ಲನೂ ಪ್ರೀ ಆರ್ಡರ್ಸ್. ಸೊ ಇವೆಲ್ಲನೂ ನಾನೀಗ ಆರ್ಡರ್ ಬಂದಿದೆ ಅವ್ರಿಗೋಸ್ಕರ ಮಾಡ್ತಿರೋವಂಥದ್ದು. ಸೊ ಯಾರು ಆರ್ಡರ್ ಕೊಡ್ತಿರೋ ಅವ್ರಿಗೆ ನಾನು ಮಾಡಿ ಕೊಡ್ತಾ ಇದ್ದೀನಿ. ಸೊ ಇವಾಗ ಇದರಲ್ಲಿ ಒಂದು 3/4 ಭಾಗದಷ್ಟು ಸಾಂಬ್ರಾಣಿ ಪುಡಿಯನ್ನು ನಾನೀಗ ಎಲ್ಲರಿಗೂ ಕೊರಿಯರ್ ಮಾಡಬೇಕಾಗಿದೆ. ಆಗಲೇ ಆರ್ಡರ್ಸ್ ಬಂದುಬಿಟ್ಟಿದೆ, ಅವ್ರಿಗೋಸ್ಕರ ತಯಾರಿ ಮಾಡಿರುವಂಥ ಸಾಂಬ್ರಾಣಿ ಪುಡಿ. ಸೊ ನಿಮ್ಗೆ ಯಾರಿಗಾದರೂ ಈ ಎಫೆಕ್ಟಿವ್ ಸಾಂಬ್ರಾಣಿ ಪುಡಿ ಬೇಕು ಅಂದರೆ ವಾಟ್ಸಪ್ ಮಾಡ್ಬೋದು. ಈ ಸಲ ಸಾಂಬ್ರಾಣಿ ಪುಡಿಯನ್ನು ಈ ರೀತಿಯಾದ ಒಂದು ಬಾಕ್ಸ್ನಲ್ಲಿ ಇಟ್ಟಿದ್ದೀನಿ. ಅದರ ಸ್ಮೆಲ್ ಏನಿದೆ ಅದು ಹೊರ ಹೋಗಬಾರ್ದು ಅಂತೇಳಿ. ಅದ್ರ ಜೊತೆಗೆ 1 ಸ್ಪೂನ್ ಕೂಡ ಇದೆ. ನೀವು ಪ್ರತಿನಿತ್ಯ ಈ ಸಾಂಬ್ರಾಣಿ ಪುಡಿಯನ್ನು ಬಳಸಬೇಕಾದ್ರೆ ಈ ರೀತಿಯಾಗಿ ಸ್ಪೂನ್ನಲ್ಲಿ ತಗೊಂಡು ಧೂಪಕ್ಕೆ ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ವೆಟ್ ಸ್ಪೂನ್ ಅಥವಾ ಒದ್ದೆ ಆಗಿರುವಂಥ ಸ್ಪೂನನ್ನು ದಯವಿಟ್ಟು ಹಾಕಬೇಡಿ. ಆದಷ್ಟು ಡ್ರೈ ಆಗಿರುವಂಥ ಪ್ಲೇಸ್ನಲ್ಲಿ ಇಡಿ. ಸಾಂಬ್ರಾಣಿ ಪುಡಿ ತೊಗೊಂಡಾದಮೇಲೆ ಇದರ ಕ್ಯಾಪನ್ನು ಹಾಕಿಬಿಟ್ಟು ಟೈಟಾಗಿ ಕ್ಲೋಸ್ ಮಾಡಿ ಇಟ್ಬಿಡಿ. ಸೊ ಈ ಸಾಂಬ್ರಾಣಿ ಪುಡಿ ನಿಮ್ಗೆ ಯಾರಿಗಾದರೂ ಬೇಕಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ನೀವು ಆರ್ಡರ್ ಕೊಡ್ಬೋದು. ನಾನಿವತ್ತು ಈ ಸಾಂಬ್ರಾಣಿ ಧೂಪ ಹೇಗೆ ಹಾಕೋದು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ತೆಂಗಿನ ಚಿಪ್ಪನ್ನು ಇಟ್ಟಿದ್ದೀನಿ. ಇದನ್ನು ಒಂದು 2 ನಿಮಿಷ ಈ ರೀತಿ ಫ್ಲೇಮ್ ಮೇಲೆ ಇಟ್ಟರೆ ಚೆನ್ನಾಗಿ ಹತ್ಕೊಂಡು ಉರಿಯುತ್ತೆ. ಆನಂತರ ಇದನ್ನು ಒಂದು ಸಾಂಬ್ರಾಣಿ ಬಟ್ಲಿಗೆ, ಈ ಥರ ಮಣ್ಣಿಂದು ಒಂದು ಸಾಂಬ್ರಾಣಿ ಬಟ್ಲು ಸಿಗುತ್ತೆ, ಅದನ್ನು ಒಂದು ತಂದು ಇಟ್ಕೊಂಡ್ಬಿಡಿ. ಅದರಲ್ಲಿ ಕೆಂಡ ತಯಾರಿಸ್ಕೊಂಡ್ವಲ್ಲ ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಈ ರೀತಿಯಾಗಿ ಸಾಂಬ್ರಾಣಿ ಪುಡಿಯನ್ನು ಹಾಕ್ಕೊಳ್ಳಿ. ನಮ್ಮ ಮನೆ 3 ಫ್ಲೋರ್ಸ್ ಇರೋದ್ರಿಂದ ನಾನು ಒಂದೊಂದು ಫ್ಲೋರ್ಗೂ ಒಂದೊಂದು ಸ್ಪೂನ್ ಹಾಕಬೇಕಾಗುತ್ತೆ. ಸೊ 3 ಫ್ಲೋರ್ಗೂ ನಾನು 3 ಸ್ಪೂನಷ್ಟು ಸಾಂಬ್ರಾಣಿ ಪುಡಿಯನ್ನು ಬಳಸ್ತೀನಿ. ಸೊ ನಿಮ್ಮ ಮನೆ ದೊಡ್ಡದಾಗಿದ್ದರೆ ಹೆಚ್ಚಾಗಿ ಸಾಂಬ್ರಾಣಿ ಪುಡಿಯನ್ನು ಬಳಸ್ಕೊಳ್ಳಿ, ಚಿಕ್ಕದಾಗಿದ್ದರೆ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಈ ಸಾಂಬ್ರಾಣಿ ಧೂಪವನ್ನು ಮೊದಲು ದೇವ್ರ ಮನೆಗೆ, ದೇವ್ರಿಗೆ ಎಲ್ಲದಕ್ಕೂ ತೋರಿಸ್ಕೊಂಡು ಆನಂತರ ನಿಮ್ಮ ಮನೆಯಲ್ಲಿ ಇರುವಂಥ ಮೂಲೆ ಮೂಲೆ ವಸ್ತುಗಳಿಗೆ ತೋರಿಸ್ಬೇಕಾಗತ್ತೆ. ಮಂಚದ ಕೆಳಗೆ, ಸೋಫದ ಕೆಳಗೆ, ಚೇರ್ಗಳ ಕೆಳಗೆ, ಬಾಗಲ ಹಿಂದೆ, ಬಾತ್ರೂಮ್ ಒಳಗೆ. ಸೊ ಎಲ್ಲೆಲ್ಲಿ ನಿಮಗೆ ನೆಗೆಟಿವ್ ಎನರ್ಜಿ ಇದೆ ಅಂತ ಅನಿಸ್ತಾ ಇದೆಯೋ ಅಲ್ಲೆಲ್ಲ ಈ ಧೂಪವನ್ನು ತೋರಿಸ್ಬೋದು. ಮುಖ್ಯವಾಗಿ ಬೆಡ್ರೂಮಲ್ಲಿ ಮಂಚದ ಕೆಳಗೆ ಈ ಧೂಪವನ್ನು ತೋರಿಸಿ. ಸೊ ನಮಗೆ ಕೆಟ್ಟ ಕನಸುಗಳು ಬರ್ತಾ ಇರುತ್ತೆ ನೆಗೆಟಿವ್ ಎನರ್ಜಿ ಇರೋದ್ರಿಂದ. ಆದ್ದರಿಂದ ನಾವು ಮಲಗುವಂಥ ಜಾಗ, ಬೆಡ್ ಏನಿದೆ ಅದ್ರ ಕೆಳಗಡೆ ಮರೀದಿರ ಈ ಧೂಪವನ್ನು ತೋರಿಸೋದ್ರಿಂದ ನಮಗೆ ಆ ಕೆಟ್ಟ ಕನಸುಗಳು ಬರೋದು ಸ್ಟಾಪ್ ಆಗುತ್ತೆ. ಈ ಧೂಪವನ್ನು ನೀವು ಬೆಳಗ್ಗೆ ಸಂಜೆ ಹಾಕ್ಬೋದು. ಪ್ರತಿನಿತ್ಯ ಸಂಜೆ ಟೈಮಲ್ಲಿ ಹಾಕ್ಕೊಳ್ಳಿ. ಇಲ್ಲಾಂದರೆ ಮಂಗಳವಾರ, ಶುಕ್ರವಾರ ನಿಮ್ಮ ಮನೆಯಲ್ಲಿ ವಾರ ನಡೆಯುತ್ತಲ್ಲ, ಮನೆ ದೇವ್ರ ಪೂಜೆ ಅಂಥ ದಿನ ಹಾಕ್ಕೊಳ್ಳಿ. ಸಂಕಷ್ಟ ದಿನ ಹಾಕ್ಕೊಳ್ಳಿ, ಅಂದರೆ ಸಂಕಷ್ಟ ಚತುರ್ಥಿ ಬರುತ್ತಲ್ಲ ಅವತ್ತು ಹಾಕ್ಕೋಬೋದು. ಪೌರ್ಣಮಿ ದಿನ, ಅಮಾವಾಸ್ಯೆ ದಿನ, ಹಬ್ಬಗಳಿಗೆ, ಈ ಥರ ಎಲ್ಲ ದಿನಗಳಿಗೂ ನೀವು ವಿಶೇಷವಾಗಿರುವಂಥ ದಿನಗಳಿಗೂ ಸಹ ನೀವು ಈ ಎಫೆಕ್ಟಿವ್ ಸಾಂಬ್ರಾಣಿ ಪುಡಿಯನ್ನು ಬಳಸ್ಬೋದು. ನಿಮ್ಮ ಮನೆಯಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು.
ಏನಪ್ಪ ಬೆಳಗ್ಗೆಯಿಂದ ಚೆನ್ನಾಗಿದ್ರು, ಸಂಜೆ ಆಗ್ತಿದ್ದಂಗೆ ಫ್ಯಾಮಿಲಿ ಮೆಂಬರ್ಸ್ ಈ ರೀತಿಯಾಗಿ ಕಿತ್ಲಾಡ್ತಿದಾರಲ್ವಾ? ಏನು ಕಾರಣ ಇರ್ಬೋದು ಅಂತ ನಿಮಗೆ ಅನಿಸ್ಬೋದಲ್ವಾ? ಆ ರೀತಿ ಏನಾದರೂ ಅನಿಸ್ದಾಗ ಖಂಡಿತವಾಗಿಯೂ ಅಲ್ಲೊಂದು ಸಣ್ಣ ಪುಟ್ಟ ನೆಗೆಟಿವ್ ಎನರ್ಜಿ ಮನೆಗೆ ಪ್ರವೇಶ ಆಗಿರುತ್ತೆ. ಮರೀದಿರಾ ಅಂತ ಟೈಮಲ್ಲಿ ಧೂಪ ಹಾಕ್ಕೊಂಬಿಡಿ, ಎಷ್ಟೊತ್ತಲ್ವಾ? ಫ್ರೆಂಡ್ಸ್, ನನಗೆ ಈ ಎಫೆಕ್ಟಿವ್ ಸಾಂಬ್ರಾಣಿ ಧೂಪದ ಪುಡಿಯನ್ನು ತಯಾರಿಸೋದಕ್ಕೆ 3 ದಿನಗಳು ಬೇಕಾಯಿತು. ತುಂಬಾ ಶ್ರಮ ವಹಿಸಿ ತುಂಬ ಕೇರ್ಫುಲ್ಲಾಗಿ ಮಾಡಿದ್ದೀನಿ. ಯಾಕಂದರೆ ಇದು ಒಂದು ದೇವ್ರಿಗೆ ಹಾಕುವಂತಹ ಧೂಪದ ಪುಡಿ. ನನ್ನಿಂದ ಒಬ್ರಿಗೆ ಒಳ್ಳೆಯದಾಗ್ತಾ ಇದೆ, ಒಬ್ರಿಗೆ ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ತುಂಬಾ ನೇಮದಿಂದ ಈ ಪುಡಿಯನ್ನು ಮಾಡಿದ್ದೀನಿ. ನಮ್ಮ ನಾಗವೇಣಿ ಆಚಾರ್ಸ್ ಕಿಚನ್ ಫುಡ್ಸ್ ಕಡೆಯಿಂದ ಬ್ಲ್ಯಾಕ್ ರೈಸ್ ಮಾಲ್ಟ್, ವೇಟ್ ಲಾಸ್ ಮಾಲ್ಟ್ ಪೌಡರ್ ಅಂತ ಹೇಳ್ಬೋದು, ಅದು ಕೂಡ ಈಗಾಗಲೇ ತುಂಬ ಜನಕ್ಕೆ ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ ಪರ್ಚೇಸ್ ಮಾಡಿ ಒಳ್ಳೆ ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದಾರೆ. ಇದು ನಮ್ಮ ಸೆಕೆಂಡ್ ಪ್ರಾಡಕ್ಟ್ ಲಾಂಚ್ ಮಾಡ್ತಿರೋದು. ಅದು ದಶಾಂಗಂ ಸಾಂಬ್ರಾಣಿ ಪುಡಿ ಅಂತ ಹೇಳಿ. ನೋಡಿ, ಸ್ಟಿಕ್ಕರ್ ಈಗ ಹೊಸದಾಗಿ ಬಂದಿದೆ, ಸ್ಟಿಕ್ ಮಾಡ್ತಾ ಇದ್ದೀನಿ. ಯಾರಿಗಾದರೂ ಬೇಕಿದ್ರೆ ಖಂಡಿತವಾಗಿಯೂ ಪರ್ಚೇಸ್ ಮಾಡ್ಬೋದು. ನಮ್ಮ ಪೇಜ್ ಇನ್ಸ್ಟಾಗ್ರಾಮ್ನಲ್ಲಿ ಇದೆ. ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿಕೊಂಡು ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗೆ ಸಪೋರ್ಟ್ ಮಾಡಿ. ಈ ಪ್ರಾಡಕ್ಟ್ ನಿಮಗೆ ಬೇಕು ಅಂತೇಳಿದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೀನಿ. ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ನಿಮ್ಮ ಮನೆಗಳಿಗೆ ನಾವು ಈ ಪ್ರಾಡಕ್ಟನ್ನು ಕಳಿಸ್ಕೊಡ್ತೀವಿ. ಮತ್ತೆ ಭೇಟಿ ಆಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.